ಅದು ನಮ್ಮ ಕ್ಯಾಸ್ಟ್ ಹೈರಾರ್ಕಿ ಹೇಗಿದೆ ಅಂದರೆ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು ದೊಡ್ಡವರು. ನಾನು ನನಗಿಂತ ಬೇರೆಯವ್ರಿಗಿಂತ ನಾನು ದೊಡ್ಡವರು. ಜಾತಿಯ ಸ್ವರೂಪನೇ ಅದು. ತನಗಿಂತ ಕೆಳಜಾತಿಯವರಿದ್ದಾರೆ ಅಂದರೆ ನಾನು ಸಂತೋಷ ಪಡ್ತೀನಿ. ಆದರೆ ನನ್ನ ಮೇಲೆ ಇನ್ನೂ 25 ಜನ ಇದ್ದಾರೆ, ಅದು ಸದ್ಯಕ್ಕೆ ನಾನು ಸಮಾಧಾನ ಪಡ್ಕೊಂಡಿದ್ದೀನಿ. ಅವರಿಗಿಂತ ನನಗಿಂತ ಕೆಳಗೆ ಬೇರೆಯವರಿದ್ದಾರೆ. ಸೊ ಈ ಜಾತಿಯ ಪಿರಮಿಡ್ ಇದೆಯಲ್ಲ, ಇದನ್ನು ಪಿರಮಿಡ್ ಅಂತ ಕರಿತೀವಿ. ಪಿರಮಿಡ್ ಅಂದರೆ ಏಣಿ ಶ್ರೇಣಿ, ಮೇಲಿಂದ ಕೆಳಗೆ. ನೀವು ಮೊಬೈಲ್ಗಳನ್ನೆಲ್ಲ ಸ್ವಲ್ಪ ಹೊತ್ತು ಬಿಡಿ, ಅವಕ್ಕೆ ನೀವು ಮನಸ್ಸನ್ನು ಕೊಟ್ಟರೆ ಏನನ್ನೂ ಕಟ್ಟಕ್ಕಾಗಲ್ಲ. ಅವು ನಿಮ್ಮನ್ನ ಚಳುವಳಿ ಮಾಡ್ದಂಗಿರಲಿ ಅಂತ ಡಾಟಾ ಕೊಟ್ಟಿರೋದು. ಜಿಯೋ ಆಗಲಿ ಏರ್ಟೆಲ್ ಆಗಲಿ ಇವೆಲ್ಲ ನಿಮಗೆ ಪುಕ್ಕಟೆ ಬಿಟ್ಟಿ ಅಂತೀವಲ್ಲ, ಬಿಟ್ಟಿ ಫ್ರೀ. ಒಂದು 50 ರೂಪಾಯಿ 100 ರೂಪಾಯಿಗೆ ಡಾಟಾನ ಖಂಡಿತ ಕೊಡಕ್ಕೆ ಬರೋಲ್ಲ. ನಿಮಗೇನಾದ್ರು ವಿದ್ಯುನ್ಮಾನದ ಅಥವಾ ಭಾಳ ದೊಡ್ಡ ಅಡ್ವಾನ್ಸ್ ಟೆಕ್ನಾಲಜಿಯ ಖರ್ಚು ವೆಚ್ಚಗಳನ್ನು ನೀವು ಗಮನಿಸಿ ನೋಡೋದಾದರೆ ನಿಮಗೆ ಆ ಡಾಟಾ ಕೊಡೋಕ್ಕಾಗಲ್ಲ. ಕನಿಷ್ಠ 1,500 ರಿಂದ 2,000 ರೂಪಾಯಿ ಖರ್ಚು ಬರುತ್ತೆ ಆ ಡಾಟಾಗೆ. ಆದರೆ ಅವ್ರು ರೆಡ್ಯೂಸ್ ಯಾಕೆ ಮಾಡಿಕೊಟ್ಟಿದ್ದಾರೆ ಅಂದರೆ, ಒಂದು ಗುಜರಾತಿನವರ ಆಡಳಿತ ಕೇಂದ್ರಕ್ಕೆ ಹೋಗೋದಕ್ಕೂ ಈ ನೆಟ್ವರ್ಕ್ಗಳ ರೇಟು ರೆಡ್ಯೂಸ್ ಆಗೋದಕ್ಕೂ ಒಂದು ಸಂಬಂಧ ಇದೆ. ಯಾವಾಗಲೂ ಆಡಳಿತ ಮಾಡುವವನು ಮತ್ತು ವ್ಯಾಪಾರಿ ಜೊತೆಯಲ್ಲಿರ್ತಾನೆ. ಅದರ ಜೊತೆಗೆ ಧರ್ಮಾಧಿಕಾರಿನೂ ಸೇರ್ಕೊಂಡಿದ್ದಾನೆ. ಮೂರರ ನಡುವೆ ನಾವು ನಜ್ಜುಗುಜ್ಜಾಗಿ ಹೋಗಿದ್ದೀವಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟು ಹಾಳಾಗಿದ್ದೀವಿ ಅಂದರೆ, ನಾವು ಸರಿಯಾಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾಳಾಗಿದೆ. ಸ್ವಲ್ಪ ಏನಾದ್ರು ರಿಪೇರಿ ಮಾಡ್ಬೋದು ಅಂತಿದ್ರೆ ಕಳೆದ ಈ 30 ವರ್ಷಗಳಲ್ಲಿ 3 ದಶಕಗಳಲ್ಲಿ ಇನ್ನೂ ಛಿದ್ರ ಆಗೋದು. ಈ ಶಿವಮೊಗ್ಗನೇ ಮೊದಲ ಪ್ರಯೋಗಶಾಲೆ RSSನವರಿಗೆ, ಅಥವಾ ಒಂದು ಪ್ರಯೋಗಶಾಲೆ. ಆಮೇಲೆ ಇಲ್ಲಿಂದ ಕರಾವಳಿಗೆ ಹೋಗಿ. ಸುಮ್ಮನೆ ನಿಮಗೆ ಹೇಳ್ತೀನಿ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಸಿದ್ಗಿದಂಗೆ ಗಣೇಶನೇ ಒಂದು ಗಲಾಟೆಯ ಕೇಂದ್ರ ಆಗಿದೆ. ಅಮೀರ್ ಅಹಮದ್ ಸರ್ಕಲ್ ಅಂತಿದೆ. ಆ ಸರ್ಕಲ್ಲಿಗೆ ಆ ಗಣಪತಿ ಬಂದ ತಕ್ಷಣವೇ ಊರು ಪ್ರಕ್ಷುಬ್ಧಾಗೋದು. ಇದನ್ನೆಲ್ಲ ಮಾಡ್ತಾ ಇದ್ದವ್ರು ಯಾರು, ಮಾಡಿಸಿದವ್ರು ಯಾರು? ಎರಡು ಭಾಳ ಮುಖ್ಯ. ಮಾಡಿದವ್ರು ಯಾರು ಮತ್ತು ಮಾಡಿಸಿದವ್ರು ಯಾರು? ಕಾಲಾಳುಗಳ್ಯಾರು, ಕಾಲಾಳುಗಳನ್ನು ಮಾಡ್ಕೊಂಡ್ರು ಯಾರು? ಎರಡನ್ನೂ ಅರ್ಥ ಮಾಡ್ತಾರೆ. ಹಿಂದುಳಿದವರು ಅಪಾರವಾಗಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಅವ್ರಿಗೆ ಅಭಿಪ್ರಾಯ ಇದೆಯಾ ಅಂದರೆ ಇಲ್ಲ. ಜನಸಂಖ್ಯೆಯಲ್ಲಿ ಅಪಾರವಾಗಿದೆ. ನಾನು ನಿಮಗೆ 2 ಕಂಪ್ಯಾರಿಸನ್ ಕೊಡ್ತೀನಿ. ನಾನು ಮೊದಲಿನಿಂದಲೂ ದಲಿತ ಚಳುವಳಿಯ ಜೊತೆಯಲ್ಲಿ ಬೆಳೆದು ಬಂದಿರೋವಂಥದ್ದು. ಆದರೆ ಹಿಂದುಳಿದ ಚಳುವಳಿಗಳು ಬರಬೇಕು ಅಂತ ಬಯಸ್ತಿದ್ದವರು. ಯಾಕೆಂದರೆ ಅಂತಹ ಚಳುವಳಿಯನ್ನು ಮಾಡುವ ಒಂದು ಪ್ಲಾಟ್ಫಾರ್ಮಿಗೆ ತರೋದು ತುಂಬ ಕಷ್ಟ ಹಿಂದುಳಿದವರು. ಯಾಕೆ ಅಂದರೆ ಚಿಕ್ಕ ಜಾತಿಗಳಿವೆ, ಅಸಂಖ್ಯಾತವಾಗಿವೆ. ಅವೆಲ್ಲವೂ ಇನ್ನು ಜಾತಿ ಸಂಘಟನೆಯಲ್ಲೇ ಕ್ರಿಯಾಶೀಲವಾಗಿ. ಜಾತಿ ಸಂಘಟನೆಗಳು ನಿಮ್ಮನ್ನು ಬಹಳ ದೂರ ಒಯ್ಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಜಾತಿ ಸಂಘಟನೆಗಳು ನಿಮ್ಮನ್ನ ಕುಬ್ಜ ಅಥವಾ ನಾಶ ಮಾಡ್ತವೆ ಹೊರತು ದೂರಕ್ಕೆ ಒಯ್ಯಲ್ಲ. ಜಾತಿಯ ವಿರುದ್ಧವಾಗಿಯೇ ನಮ್ಮ ಸಂವಿಧಾನ ಇರೋದು. ನಾವು ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಬೇಕು. ಅದಕ್ಕೆ ಜಾತಿ ಪಿರಮಿಡ್ ಅನ್ನೋದ್ರಲ್ಲಿ ಉಲ್ಟಾ ಬರೆಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಂದಲಾಲ್ ಬೋಸ್ ಅನ್ನುವಂತಹ ಕಲಾವಿದರಿಂದ ಪಿರಮಿಡ್ ಅನ್ನು ಉಲ್ಟಾ ಮಾಡ್ತಾರೆ. ನೀವು ನೋಡ್ಬೋದು, ಸಂವಿಧಾನದ ಪುಟ ಪಿರಮಿಡ್ ಹಿಂಗಿದೆ, ಉಲ್ಟಾ ಇದೆ. ಭಾರತ ಸಂವಿಧಾನದಲ್ಲಿರುವ ನಿಯಮಗಳಷ್ಟು ಕಠಿಣವಾದ ನಿಯಮಗಳು ಜಗತ್ತಿನ ಯಾವ ಸಂವಿಧಾನದಲ್ಲೂ ಇಲ್ಲ. ಅದರ ಸಮಸ್ಯೆ ಏನು ಅಂದರೆ, ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅಪರಾಧಿಯಾಗಿರುವವನು ತನ್ನ ಜಾತಿಯವನು ಅಂದ ತಕ್ಷಣ ಎಲ್ಲ ನಿಯಮಗಳು ಸಡಿಲಾಗಿ ಹೋಗ್ತವೆ. ಯಾರೋ ಒಂದು ಸ್ಟೇಷನಲ್ಲಿ ಒಂದು ಅಪರಾಧ ಮಾಡಿದ್ದಾನೆ ಅಂತ ಆ ವ್ಯಾಪ್ತಿಯಲ್ಲಿ ಅಂತ ಇಟ್ಕೊಳ್ಳಿ. ಅಲ್ಲಿಯ ಸಬ್ ಇನ್ಸ್ಪೆಕ್ಟ್ರಿಗೆ ಅಪರಾಧ ಮಾಡಿರೋನು ತನ್ನ ಜಾತಿಯವನು ಅಂದರೆ ಅವನ ಮೇಲೆ ಕೇಸೇ ಆಗಲ್ಲ. ಬೇರೆಯವನಾದರೆ ಬೇರೆ ರೀತಿಲ್ಲ. ತನ್ನ ಜಾತಿಯವನಾದರೆ ಸಂವಿಧಾನ ನಾವು ನಮಗೆ ಬೇಕಾದ ಹಾಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸಂವಿಧಾನಕ್ಕಿಂತ ನಮ್ಮ ನಡುವೆ ಪ್ರಬಲವಾಗಿರೋದು ಜಾತಿಗಳು. ಜಾತಿಯ ವೈಶಿಷ್ಟ್ಯ ಏನು? ತಾರತಮ್ಯನೇ ಜಾತಿಯ ಉಸಿರು. ತಿಳ್ಕೊಂಬ. ಕಲ್ಚರ್ ಬೇರೆ, ಜಾತಿ ಬೇರೆ. ಕಲ್ಚರ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾನು ಕಲ್ಚರನ್ನೇ ಕುರಿತು ಸಂಶೋಧನೆ ಮಾಡಿರುವಂಥವನು. ನಿರಂತರ ಒಂದು 40 ವರ್ಷಗಳ ಕಾಲ ಜಾತಿಯ ಅಧ್ಯಯನ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನೇ ಮಾಡ್ತಾ ಬಂದಿದ್ದೀನಿ. ಇವತ್ತಿಗೂ ಕೂಡ
ಜಾತಿಯ ಲಕ್ಷಣ ಏನು? ಜಾತಿ ಒಂದು ಆಂಥ್ರೋಪಾಲಜಿಕಲ್ ಆಗಿ ಅದು ತನ್ನದೇ ಆದ ಕಲ್ಚರನ್ನು ಹೊಂದಿರುತ್ತೆ. ಸುಮ್ಮನೆ ನಿಮಗೊಂದು ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ. ಜಾತಿಯ ಲಕ್ಷಣಗಳು ಆಯಾ ಜಾತಿಯವರ ಪ್ರಾಕ್ಟೀಸಸ್ ಜೊತೆಯಲ್ಲಿ ಇರ್ತವೆ. ಎಷ್ಟೋ ಜನಕ್ಕೆ ಅವ್ರ ಜಾತಿಯ ಬಗ್ಗೆನೇ, ಅವರ ಜಾತಿಯ ಮೌಲ್ಯಗಳ ಬಗ್ಗೆನೇ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸ್ವಾಮಿ ಅದನ್ನು ಭಾಳ ಬಿಗಿನಿಂಗ್ಗೆ ಊಟದ ಬಗ್ಗೆ ಹೇಳ್ತಾ ತಿರ್ಕೊಂಡು ಉಂಡ್ರು ಕರ್ಕೊಂಡು ಉಂಡು ಅಂತ ಹೇಳಿದ್ರು ಅನ್ನೋದನ್ನ ವಿಷಯನ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜಾತಿಯ ಚೆಹರೆಗಳು ಹೇಗಿರ್ತವೆ ಅಂತಂದರೆ, ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ಬಗೆಯ ಪ್ರಾಕ್ಟೀಸಸ್ಸು ಇರ್ತವೆ. ಅವು ಬ್ರಾಹ್ಮಣರಿಗೆ ಪ್ರತ್ಯೇಕ ಇವೆ, ಲಿಂಗಾಯತರಿಗೆ ಪ್ರತ್ಯೇಕ ಇವೆ, ಕುರುಬರಿಗೆ ಮಾದಿಗರಿಗೆ ಬೇರೆ ಇರ್ತವೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಎಲ್ಲರಿಗೂ ಒಂದೇ ಥರ ಇರ್ತವೆ. ಮಾನವಶಾಸ್ತ್ರೀಯ ದೃಷ್ಟಿಯಿಂದ ಸಂಸ್ಕೃತಿಯಲ್ಲಿ ಯಾವುದೂ ಸಣ್ಣದಲ್ಲ, ಯಾವುದೂ ದೊಡ್ಡದಲ್ಲ. ಆದ್ದರಿಂದಲೇ ನಮ್ಮಲ್ಲಿ ಒಂದು ಸಂಸ್ಕೃತಿ ಇಲ್ಲ, ಸಂಸ್ಕೃತಿಗಳು ಅನ್ನುವಂಥದ್ದಿದೆ. ಆದರೆ ಜಾತಿಗಳು ಹೇಗಿರ್ತವೆ, ಜಾತಿಯ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಅಲ್ಲಿ ಕುಲಗಳಿರ್ತವೆ. ಅನೇಕ ಬೆಡಗುಗಳು ಅಥವಾ ಕ್ಲಾನ್ಸ್ಗಳ ಮೂಲಕ ಒಂದು ಜಾತಿ ಫಾರ್ಮೇಟ್ ಆಗಿದೆ. ಒಂದು ಪ್ರಬಲ ಜಾತಿ ಅಂತಂದರೆ ಅದರೊಳಗೆ ಮತ್ತೆ ಅನೇಕ ಕ್ಲಾನ್ಗಳಿರ್ತವೆ, ಕುಲಗಳಿರ್ತವೆ. ಅವುಗಳು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಹೆಚ್ಚು ಪ್ರಾಬಲ್ಯವನ್ನು ಪಡೆದಿರ್ತವೆ, ಅಥವಾ ಕೆಲವು ಯಾವ ಪ್ರಾಬಲ್ಯ ಇಲ್ಲದೆ ಇರೋಂಥ ಇರ್ತವೆ. ಯಾವಾಗ ಜಾತಿ ಪ್ರಬಲ ಆಗುತ್ತೆ ಅಂದರೆ, ನಿಮಗೆ ಭೂಮಿ ಇದ್ದಾಗ, ನಿಮಗೆ ಸಂಪನ್ಮೂಲ ಇದ್ದಾಗ, ಅನುಕೂಲಗಳಿದ್ದಾಗ ಜಾತಿ ಪ್ರಬಲ ಆಗುತ್ತೆ. ಪ್ರಬಲ ಜಾತಿಗಳು ಅಂತ ಇರೋದಿಲ್ಲ. ಜಾತಿ ಯಾಕೆ ಪ್ರಬಲ ಆಗಿದೆ ಅಂತ ಫಸ್ಟ್ ತಿಳ್ಕೋಬೇಕು. ಪ್ರಬಲ ಜಾತಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮೊಟ್ಟ ಮೊದಲ ಮನವಿಯಲ್ಲಿ 4 ವಿಷಯಗಳನ್ನು ಕೇಳ್ತಾರೆ. ನಿಮಗೆ ಯಾರಾದರೂ ಆದರ್ಶ ಇರಬೇಕು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಇನ್ನು ಉಳಿದದ್ದೆಲ್ಲ ಏನನ್ನು ಮಾತಾಡಿದ್ರು ವೇಸ್ಟ್ ಆಫ್ ಅವರ್ ಟೈಮ್. ನಿಮಗೂ ಸಮಯ ಇಲ್ಲ, ಮುಕ್ಕಾಲು ಜೀವನ ನೀವು ಕಳೆದುಬಿಟ್ಟಿದ್ದೀರಿ, ಮುಕ್ಕಾಲು ಜೀವನ ನಾವು ಕಳೆದಿದ್ದೀವಿ. ಇನ್ನೂ ನಾವು ತೌಡು ಕುಟ್ತಾ ಕೂರೋದ್ರಿಂದ ಪ್ರಯೋಜನ ಇಲ್ಲ. ನಿಮಗೆ ಯಾರಾದರೂ ಆದರ್ಶ ಆಗಬೇಕು ಭಾರತದಲ್ಲಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರು ಡಿಪ್ರೆಸ್ಡ್ ಕ್ಲಾಸಿಗೆ ಮಾಡಿರುವಷ್ಟು ಅನುಕೂಲವನ್ನು ಯಾವ ಸುಧಾರಕರು ಮಾಡಿಲ್ಲ. ನಿಮ್ಮ ಕುಲದ ಚೆಹರೆಗಳನ್ನು ತಿಳಿಸ್ಲಿಕ್ಕೆ ನಿಮ್ಮ ಸಾಂಸ್ಕೃತಿಕ ನಾಯಕರನ್ನು ಇಟ್ಕೊಂಡಿದ್ದೀರಲ್ಲ, ಅವ್ರು ಯಾರೋ ನಿಮಗೆ ಡೆಮಾಕ್ರೆಟಿಕ್ ಆದಂತಹ ಸತ್ವವನ್ನು ಕೊಟ್ಟಿಲ್ಲ. ನೀವು ಹೊಟ್ಟೆ ಕಿಚ್ಚಿ ಮಾಡ್ಕೊಂಡ್ರೆ ಸಂಘಗಳಲ್ಲ. ಬ್ರಾಹ್ಮಣರು ಸಂಘ ಮಾಡಿದ್ರು ಶಂಕರಾಚಾರ್ಯರ ಹೆಸರಿಟ್ಕೊಂಡು. ಲಿಂಗಾಯತರು 1913ರಲ್ಲಿ ಬಸವ ಜಯಂತಿ ಅಂತ ದಾವಣಗೆರೆ ಅರಡೇಕರ್ ಮಂಜಪ್ಪನವರಿಂದ ಶುರುವಾಯಿತು. ಹಾಗೆ 1910ರಲ್ಲಿ ಮಹಮ್ಮದೀಯರ ವೇದಿಕೆ ಆರಂಭ ಆಯಿತು. ಹಿಂಗೆ 100 ವರ್ಷಗಳ ಆ ಚರಿತ್ರೆ ಇದೆಯಲ್ಲ. 70ರ ದಶಕದ ನಂತರ, 70ರಲ್ಲೂ ಇರಲಿಲ್ಲ ಈ ಗೌಡಾಸ್ ಕುರುಬಾಸ್ ಅನ್ನೋ ಪದಗಳು ಬಂದಿದ್ದೆ ಈ ನಮ್ಮ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ಆಡಳಿತದ ಕಾಲದಲ್ಲಿ. ಆಗೇನಾಯಿತು, ತಮ್ಮ ಅಸ್ಮಿತೆಗಾಗಿ ವಾಲ್ಮೀಕಿ ಜಯಂತಿ, ಕನಕದಾಸ ಜಯಂತಿ, ಈ ನುಲಿಯ ಚೆನ್ನಯ್ಯ ಜಯಂತಿ, ಈ ಜಯಂತಿಗಳು ಸ್ಟಾರ್ಟ್ ಆಗ. ಅವನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅವರಿಗಿರುವ ಶಕ್ತಿ ಯಾವುದು, ಸಂವಿಧಾನಕ್ಕಿರುವ ಶಕ್ತಿ ಯಾವುದು ಅನ್ನೋದನ್ನು ಮಾತ್ರ ಮಾತಾಡ್ತಿದ್ದೀವಿ. ಆದ್ರಿಂದಲೇ ನಾವೆಲ್ಲರೂ ಡೆಮಾಕ್ರೆಟಿಕ್ ಆಗಿರ್ಬೇಕೇ ಹೊರತು ಹೊರದು ಹಂಚಿ ಹೋಗೋ ಹಾಗಿಲ್ಲ. ಯಾಕೆ ಅಂದರೆ ದಲಿತರಿಗೆ ಅವ್ರದೇ ಆದ ಅಸ್ಮಿತೆ ಇದೆ, ಅಲ್ಪಸಂಖ್ಯಾತರಿಗೆ ಅವ್ರದೇ ಆದ ಅಸ್ಮಿತೆ ಇದೆ. ಆ ಥರದ ಒಂದು ಒಕ್ಕೂಟ ಆಗದೇ ಇರುವಂತಹ ಸಮಸ್ಯೆ ಹಿಂದುಳಿದವರಲ್ಲೇ ಜಾಸ್ತಿ ಇದೆ. ಹಿಂದುಳಿದವ್ರದ್ದು ಸ್ವರೂಪ ಹೇಗೆ ಅಂತಂದರೆ, ಅವರು ಮೇಲ್ಜಾತಿಯವ್ರ ಕರ್ಮ ಅವ್ರ ಜೊತೆ ಹೊರಟೋಗ್ಬಿಡ್ತಾರೆ. ಭಾಳ ಈಸಿ ಅವ್ರನ್ನ ಕರ್ಕೊಂಡು ಹೋಗೋದು. ಬಾರಪ್ಪ ಇಲ್ಲಿ ಅಂತೇಳಿ ಕರೆದ್ಬಿಟ್ರೆ ತಾವನು ತನ್ನ ಹಿಂಬಾಲಕರೆಲ್ಲರನ್ನು ಕರ್ಕೊಂಡು ದೊಡ್ಡವರು ಹೇಳಿದ್ದಾರೆ. ಸಾಮಾನ್ಯ ಒಬ್ಬ ಶಾನ್ಭೋಗ ಹೇಳಿದ್ರೆ ನಾವು ಮಾತು ಕೇಳ್ತೀವಿ, ಒಬ್ಬ ಗೌಡ ಪಟೇಲ ಹೇಳಿದ್ರೆ ಮಾತು ಕೇಳ್ತೀವಿ. ಒಂದು ಕಾಲಕ್ಕಿತ್ತು, ಈಗ ಹಂಗ ಅನುಕರಣೆ ಮಾಡಿ ಹೋಗೋ ಹಾಗಿಲ್ಲ. ಕಾಲ ಬದಲಾಗಿದೆ. ಯಾಕೆ ಅಂದರೆ ನೀವು ನಿಮ್ಮ ಪೊಲಿಟಿಕಲ್ ಪವರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ನಿಮ್ಮ ಓಟಿನ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನೀವು ಇದ್ದು ಪ್ರಯೋಜನ ಇಲ್ಲ, ನೀವು ಲೀಡರ್ ಆಗಿದ್ದರೂ ಪ್ರಯೋಜನ ಇಲ್ಲ. ಒಂದು ಓಟು ಎಷ್ಟಕ್ಕೆ ಸೇಲ್ ಮಾಡ್ಕೊಂತೀರಿ ನೀವು? ಒಂದು ಓಟಿನ ಮೌಲ್ಯ ಏನಾದರೂ ನೀವು ತಿಳಿದಿದ್ದೀರಾ? ನನ್ನವು ಹಣ 25 ಓಟ್ ಕಣ ಅಂದ್ಬಿಟ್ರೆ ಸಾಕು, ಅವನೊಂದು ಅಷ್ಟು ದುಡ್ಡು ಕೊಟ್ಬಿಡ್ತಾನೆ, ನೀವು ಅಷ್ಟಕ್ಕೆ ಸಮಾಧಾನ ಆಗ್ತೀವಿ.
ಸೊ ಫಸ್ಟು ನೀವು ಸೇಲಬಲ್ ಗೂಡ್ಸ್ ಹೌದಾ ಅಲ್ಲ ಫಸ್ಟ್ ಡಿಸೈಡ್ ಮಾಡಿ, ಆಮೇಲೆ ಉಳಿದದ್ದು. ಮೊದಲೇ ನೀವು ದಾರಿ ತಪ್ಪಿದ ಮಕ್ಕಳಾದರೆ ಉಳಿದದ್ದು ಯಾವತ್ತೂ ರಿಪೇರಿ ಮಾಡೋಕ್ಕಾಗಲ್ಲ. ಇನ್ನು 5 ವರ್ಷಗಳ ಕಾಲ ರಿಪೇರಿ ಮಾಡೋಕ್ಕಾಗಲ್ಲ. ಈಗೇನು ಮುಂದಿನ 28 ಇದೆ, ಇಲ್ಲಿವರೆಗೂ ಸೇಲ್ ಆಗಿರೋದು ಆಗೋಗ್ಬಿಟ್ಟಿದೆ. ಇನ್ನಾದರೂ ಎಚ್ಚರ ವಹಿಸಿ ಅನ್ನೋದಷ್ಟೇ ನನ್ನ ಮನವಿ. ಒಂದು ಓಟಿನ ಮೌಲ್ಯ ಒಂದು ರಾಜ್ಯದ ಆ ವರ್ಷದ ಬಡ್ಜೆಟ್ಟಿನಷ್ಟು. ನೀವೇನು ತಿಳ್ಕೊಂಡಿದ್ದೀರಾ? ನಂದೇ ಒಂದು 1000 ರೂಪಾಯಿ, ಒಂದು 500, 100 ರೂಪಾಯಿಗೆ ಸೇಲ್ ಮಾಡ್ತಾರೆ. ಒಂದು 100 ರೂಪಾಯಿ ಸಿಕ್ಕರು ಸರ್, ಒಂದು 100 ರೂಪಾಯಿ ನೀನು ಸೇಲ್ ಆಗ್ತೀಯಪ್ಪ. ಆದ್ರೆ ಒಂದು ಓಟಿನ ಮಹತ್ವ ಎಷ್ಟು ಗೊತ್ತಾ? ಒಂದು ಓಟಲ್ಲಿ ಗೆದ್ದಿದಾನ ಇಲ್ವೋ ಅಂತ ದೊಡ್ಡ ಸಮಸ್ಯೆ ನಡೀತಾ ಇದೆ. ಒಂದು ಓಟಿನ ಮೌಲ್ಯ ಯಾವಾಗ ಗೊತ್ತಾಗುತ್ತೆ ನಿಮಗೆ? ಹಂಗೆ ಒಂದು ಆದಾಗ ಅಲ್ಲ, ಯಾವಾಗಲೂ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿ ಒಂದು ಮತ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ್ರು. ಅದಕ್ಕಿಂತ ಮುಂಚೆ ಓಟ್ ಹಾಕಕ್ಕೆ ಅರ್ಹತೆನೇ ಇರಲಿಲ್ಲ ನಮಗೆಲ್ಲ. ಹೆಣ್ಣು ಮಕ್ಕಳಿಗೆ ಓಟಿನ ಅರ್ಹತೆ ಇರಲಿಲ್ಲ. ಎಲ್ಲರಿಗೂ ಓಟಿನ ಹಕ್ಕನ್ನ ಕೊಟ್ಟಂತಹ ವ್ಯಕ್ತಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ? ನಾವು ನಮ್ಮ ಓಟನ್ನ ಮಾರಿಕೊಂಡ್ರೆ ಅಂಬೇಡ್ಕರ್ ಅವರನ್ನ ಅಷ್ಟು ಸರಿ ಮಾರಾಟ ಮಾಡಿದಂಗೆ. ಯಾರಿಗೆ? ಬೇರೆ ಬರ್ರಪ್ಪ, ಈಗ ತಲತಲಾಂತರದಿಂದ ಆಳ್ಕೆ ಅಂತ ಬಂದಿದ್ದಾರೆ. ಅವರು ಎಲ್ಲ ಆಸ್ತಿ ಹೆಂಗೆ ಕಬ್ಜಾ ಆಯಿತು? ಅವ್ರಿಗೆ ಯಾಕೆ ಅಷ್ಟ ಆಸ್ತಿ ಆಯಿತು? 100 ಎಕರೆ, 200 ಎಕರೆ, 300 ಎಕರೆ, ನಮಗೆ ಯಾಕೆ 1 ಎಕರೆ, ಅರ್ಧ ಎಕರೆ? 1862ರಲ್ಲಿ ಬ್ರಿಟಿಷರು ಭೂಮಿಯನ್ನ ರಿಆರ್ಗನೈಸ್ ಮಾಡ್ತಾರೆ. ಅಕ್ಬರ್ನ ಕಾಲದಲ್ಲಿ ರಾಜ ತೋಡ್ರಮಲ್ಲ ಅನ್ನುವಂಥವನು ಇಡೀ ಭಾರತದ ಭೂಮಿಯನ್ನ ಅಳತೆ ಮಾಡಿದ್ದ. ಅದಾದ್ಮೇಲೆ ಸಿಪಾಯಿ ಮ್ಯೂಟ್ನಿ ಆದ್ಮೇಲೆ 1858ರಲ್ಲಿ ಸಿಪಾಯಿ ದಂಗೆ ಆದ್ಮೇಲೆ ಅವ್ರು ಎಚ್ಚೆತ್ಕೊಳ್ತಾರೆ, ನಮಗೆ ಇಲ್ಲಿ ನೆಲೆ ನೀರು ನಿಲ್ಲಬೇಕು ಅಂದ್ರೆ ನಮಗೆ ಸೋರ್ಸ್ ಬೇಕು. ಈ ಭೂಮಿಯ ಅದ್ಭುತವಾದಂತಹ ಸೋರ್ಸ್, ಇದನ್ನ ಅಳತೆ ಮಾಡ್ತಾರೆ. 1862ರಲ್ಲಿ ಇಡೀ ಭೂಮಿಯನ್ನ ಅಳತೆ ಮಾಡಿ ಕಂದಾಯ ವ್ಯಾಪ್ತಿಗೆ ತರ್ತಾರೆ. ಆಗಲೇ ಶುರುವಾಗಿದ್ದು ಖಾನೇಶುಮಾರಿ ಅಂತ. ಆಗ ಗೌಡ, ಪಟೇಲ, ಕುಲಕರ್ಣಿ, ಜಾಮದಾರ ಆ ಥರದ ಕೆಲವು ಹುದ್ದೆಗಳನ್ನು ನಿರ್ಮಾಣ ಮಾಡಿ, ನೀನು ಈ ಪ್ರಾಂತ್ಯದ ಕಂದಾಯವನ್ನು ವಸೂಲಿ ಮಾಡಿಕೊಡು, ಶಾನುಭೋಗ ನೀನು ಈ ಊರು ನೋಡ್ಕೋ, ಈ ಊರು ನೋಡ್ಕೋ, ಈ ಹೋಬಳಿ ನೋಡ್ಕೋ ಅಂದರು. ಒಬ್ಬ ಶಾನುಭೋಗನಿಗೆ ಹೋಬಳಿಯ ಎಲ್ಲ ಜೋಡಿದಾರರುಗಳು ಸೃಷ್ಟಿಯಾಗಿದ್ದು ಹಾಗೇನೆ. ಅವರು ವಸೂಲಿ ಮಾಡಿಕೊಡ್ತಾ ಇದ್ರಲ್ಲ, ಅವ್ರ ಹೆಸರಲ್ಲಿ ಇರ್ತಿತ್ತು. ಯಾಕೆಂದ್ರೆ ನನ್ನ ಹೆಸರು ಮಾಡ್ಕೊಳಕ್ ನನಗೆ ವಿದ್ಯೆನೂ ಇರಲಿಲ್ಲ, ನನಗೆ ಸೈನು ಹಾಕಕ್ಕೆ ಬರ್ತಿರ್ಲಿಲ್ಲ, ಮನವಿನ ಕೊಡಕ್ಕೂ ಬರ್ತಿರ್ಲಿಲ್ಲ. ಆದ್ರೆ ಗೇಣಿದಾರರಾಗಿದ್ವಿ ನಾವು. ಜಮೀನು ಮಾಡ್ತಾ ಇದ್ವಿ. ಆ ಜಮೀನು ಮಾಡ್ತಾ ಇದ್ದವು. ಇವತ್ತು ಕೆಲವು ಕಂದಾಯ ವಿಭಾಗಗಳಲ್ಲಿ ಇವತ್ತು ಅವ್ರ ಪಾಣಿ ಪಟ್ಟೆ ಅವ್ರ ಹೆಸರಿಗಿಲ್ಲ. ಈಗಲೂ ಆ ಸಮಸ್ಯೆ. ನಮ್ಮ ತಾಲೂಕು ಆಫೀಸಿಗೆ ಹೋಗಿ ನೋಡಿದ್ರೆ ಸಾಕು, ನಾವು ಎಂತ ನರಕ ಸೃಷ್ಟಿ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಪ್ರತಿ ತಾಲೂಕಲ್ಲಿ ಅವನು ಅನುಭವಿಸ್ತಾಗಿರ್ತಾನೆ, ಅನುಭವದಲ್ಲಿರ್ತಾನೆ, ಅವನ ಹೆಸರಿಗೆ ಪಾಣಿನೂ ಇರೋದಿಲ್ಲ, ಪಟ್ಟೆನೂ ಇರೋದಿಲ್ಲ. ಈ ಥರದ ಒಂದು ಸ್ಥಿತಿ 1862ರಿಂದ ಶುರುವಾಗಿರೋದು. ಇದು ಹಂಗೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. 1970ರ ದಶಕದಲ್ಲಿ ದೇವರಾಜ ಅರಸು ಅವರು ಬಹಳ ದೊಡ್ಡ ಬದಲಾವಣೆಗಳನ್ನು ಮಾಡಿದ್ರು. ಒಂದು, ಜೀತ ವಿಮುಕ್ತಿಯನ್ನ ಮಾಡೋದು. ಎರಡನೇದು, ಸಾಲ ಮನ್ನಾ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ಬಂದಿದ್ದು ಆಗ್ಲೇನೆ. ಅಷ್ಟೇ ಅಲ್ಲ, ಪಾತ್ರೆ ಕೊಡಗನ ಯಾರಾದರೂ ಒಬ್ಬ ಜ್ಯುವೆಲರಿ ಅಂಗಡಿಯವ್ರಿಗೆ ಅಡವು ಇಟ್ಟಿದ್ರೆ ಅವನ್ನ ವಾಪಸ್ ಕೊಡಬೇಕು ಅನ್ನುವಂಥ ನಿಯಮ ಮಾಡಿದ್ರು. ತಲೆಯ ಮೇಲೆ ಮಲ ಬರುವ ಪದ್ಧತಿಯನ್ನು ನಿಷೇಧ ಮಾಡೋರು. ಅಷ್ಟೇ ಅಲ್ಲ, ಭೂಮಿ ಟೆನೆನ್ಸಿ ಆಕ್ಟ್ ಅನ್ನುವಂಥದ್ದನ್ನ ತಂದ್ರು. ಟೆನೆನ್ಸಿ ಆಕ್ಟ್ ಅನ್ನುವಂಥದ್ದು ಬರೋದಕ್ಕಿಂತ ಮೊದಲು ಇದೇ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಕಾಗೋಡು ಅನ್ನುವಂತಹ ಒಂದು ಊರಿನಲ್ಲಿ ಕಾಗೋಡು ಸತ್ಯಾಗ್ರಹ ನಡೀತು. ಕಾಗೋಡು ಸತ್ಯಾಗ್ರಹ ಮುಖ್ಯವಾಗಿ ಭತ್ತವನ್ನ ಅಳೆಯುವ ಮಾಪನಕ್ಕೆ ಸಂಬಂಧಪಟ್ಟದ್ದು. ಒಂದು ದೊಡ್ಡ ಕೊಳಗ, ಒಂದು ಚಿಕ್ಕ ಕೊಳಗ, ಒಂದು 4 ಸೇರಿನ ಕೊಳಗ, ಒಂದು 2.5 ಸೇರಿನ ಕೊಳಗ. ಗೇಣಿದಾರನಿಗೆ ಒಂದು ಅಳತೆ, ಭೂಮಾಲೀಕರಿಗೆ ಒಂದು ಅಳತೆ. ಹೀಗೆ ಅಳತೆಯ ವ್ಯತ್ಯಾಸದ ಕಾರಣಕ್ಕಾಗಿ ಗಣಪತಿಯಪ್ಪ ಅನ್ನುವಂತಹ ಒಬ್ಬ ಮೇಷ್ಟ್ರು ಇದು ತಾರತಮ್ಯ ಸರಿ ಇಲ್ಲ ಅನ್ನುವಂಥದ್ದನ್ನ ಗುರುತಿಸ್ತಾರೆ. ಆಮೇಲೆ ಅದಕ್ಕೆ ಸಮಾಜವಾದಿ ಚಳುವಳಿ ಕೈ ಸೇರಿಸ್ತಾರೆ. ಅವರೆಲ್ಲ ದೊಡ್ಡ ಲೀಡರ್ಸ್ಗಳು ಬರ್ತಾರೆ. ರಾಮನವರು ಲೋಹಿಯಾ ಬರ್ತಾರೆ. ಆ ಹೆಸರಿನಲ್ಲಿಯೇ ಒಂದು ಓಟು ಒಂದು ನೋಟು ಅಂತ ಬಹಳ ಮುಖ್ಯವಾದ್ದು ಇದು. ನೋಡಿ, ಈಗ ನೀವು ಓಟ್ ಹಾಕೋದಕ್ಕೆ ದುಡ್ಡು ಇಸ್ಕೊಳ್ತೀರಿ, ಆದ್ರೆ
ಕಾಗೋಡು ಸತ್ಯಾಗ್ರಹದ ಪರಿಣಾಮದಿಂದಾಗಿ ಬಹಳ ಮುಖ್ಯವಾಗಿ ಒಂದು ಓಟು ಒಂದು ನೋಟನ್ನು ಕೊಟ್ಟು ಡಕ್ಕಿ ಜೊತೆಗೆ ಒಂದು ಓಟಿನ ಕಾಗದ ಮತ್ತು ಅದ್ರ ಜೊತೆ ಒಂದು ನೋಟಿನ ಕಾಗದ ಇಟ್ಟು ವಿಧಾನಸೌಧಕ್ಕೆ ಕಳಿಸಿರುವ ಉದಾಹರಣೆ ಇದೇ ಜಿಲ್ಲೆಯಲ್ಲಿದೆ. ಆಗದೇ ಇರೋದೇನಲ್ಲ, ಅವೆಲ್ಲ ಬರೀ ಸಮಸ್ಯೆ ಹೇಳ್ತೀವಿ. ಎಲೆಕ್ಷನ್ ಬಂದಾಗ ನಮ್ಮ ಕಲರ್ಗಳು ಬೇರೆ ಆಗ್ತವೆ. ನನ್ನ ಜಾತಿಯವರು ನಿಂತ ಅಂದರೆ ನಾನು ವರ್ತಿಸುವ ಸ್ವರೂಪವೇ ಬೇರೆ, ಬೇರೆ ಜಾತಿಯವರು ನಿಂತ ಅಂದರೆ ಅವನ ವಿರುದ್ಧ ಇನ್ನೊಂದು. ರಾಜಕೀಯ ಪಕ್ಷಗಳಾಗಲಿ ಮುಖಂಡರುಗಳಾಗಲಿ ಸ್ಥಳೀಯ ನಾಯಕರುಗಳನ್ನ ಒಡೆದು ಚಿತ್ರ ಮಾಡ್ತಾರೆ. ನೀವು ಅಂದುಕೊಂಡವರಿಗೆ ಓಟ್ ಹಾಕಕ್ಕೆ ಬಿಡೋದಿಲ್ಲ. ಆಮೇಲೆ ನಮ್ಮಲ್ಲಿ ಎಂತ ವಿಚಿತ್ರವಾದ ಮನೋಭಾವ ಇದೆ ಅಂದ್ರೆ ಸ್ಟೇಟ್ ಒಂದು ಓಟ್ ಹಾಕ್ತೀವಿ, ಸೆಂಟ್ರಲ್ ಒಂದು ಓಟ್ ಹಾಕ್ತೀವಿ. ಇದಕ್ಕಿಂತ ತುರಂತ ಇನ್ನೇನು ಬೇಕು? ಅಂದ್ರೆ ನಿಮ್ಮ ಮತದಲ್ಲೇ ನಿಮಗೆ ಸ್ಪಷ್ಟತೆ ಇಲ್ಲ. ಇಲ್ಲಪ್ಪ ನಾನು ಇಲ್ಲಿಗೆ ಹಾಕ್ತೀನಿ, ನಮ್ಮ ನೆಂಟರು ನಿಂತಿದ್ದಾರೆ ಅಂತ. ನೆಂಟನ್ನ ನಿಮ್ಮ ಜಾತಿಯವನ್ನ ನೋಡಿ ಓಟ್ ಹಾಕೋದನ್ನ ಬಿಡಿ. ನೀವೆಲ್ಲಿಯವರೆಗೆ ಒಂದು ಸಾಲಿಡ್ ಆದ ಒಗ್ಗಟ್ಟನ್ನ ಪ್ರದರ್ಶಿಸೋದಿಲ್ಲ. ಹಿಂದುಳಿದವರು ಒಗ್ಗಟ್ಟಿನಲ್ಲಿ ಮೊದಲಿನಿಂದಲೂ ಹಿಂದುಳಿದಿದ್ದಾರೆ ಅಂದ್ರೆ ಅದು ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನಂತ ಡಿಫೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅನ್ಡಿಫೈನ್ಡ್ ಈಸ್ ಡಿಫೈನ್ಡ್ ಅಂತ, ಡಿಪ್ರೆಸ್ಡ್ ಅಂತ. ಯಾವುದನ್ನು ವ್ಯಾಖ್ಯಾನಿಸಕ್ಕೆ ಆಗಲ್ವೋ ಅದೇ ಡಿಪ್ರೆಸ್ಡ್ ಕ್ಲಾಸ್ ಅಂತಾರೆ. ಅವರು ಬಹಳ ತಲೆ ಕೆಡಿಸ್ಕೊಂತಾರೆ. ಭಾರತದ ಜಾತಿಗಳನ್ನ ಕುರಿತು ಅಧ್ಯಯನ ಮಾಡ್ತಾರೆ, ಡಿಪ್ರೆಸ್ಡ್ ಕ್ಲಾಸ್ಗಳನ್ನ ಕುರಿತು ಅಧ್ಯಯನ ಮಾಡ್ತಾರೆ, ಡಿಪ್ರೆಸ್ಡ್ ಕ್ಲಾಸ್ ಮೂವ್ಮೆಂಟ್ ಅನ್ನ ಕಟ್ತಾರೆ. ಪೆರಿಯಾರ್ ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿಯನ್ನ ಕಟ್ಟಿದ ಹಾಗೆ ಕೊಲ್ಲಾಪುರದಲ್ಲಿ ಶಾಹು ಮಹಾರಾಜರು ಡಿಪ್ರೆಸ್ಡ್ ಕ್ಲಾಸ್ ಅಸೋಸಿಯೇಷನ್ ಅನ್ನ ಏರ್ಪಾಡು ಮಾಡಿ ಅಂಬೇಡ್ಕರ್ನ ನಾಯಕರನ್ನಾಗಿ ರೂಪಿಸ್ತಾರೆ. ಇವರೇ ಮುಂದೆ ನಿಮ್ಮ ನಾಯಕರು ಅಂತ ಹೇಳ್ತಾರೆ ಸ್ವತಃ ಮಹಾರಾಜರು. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಂದುಳಿದವರಿಗೆ ಬೇಕಾದಷ್ಟು ಕೆಲಸವನ್ನ ಮಾಡ್ತಾರೆ. ಮಿಲ್ಲರ್ ಕಮಿಷನ್ ಅದೇ ಕಾರಣಕ್ಕೆ ಬರುತ್ತೆ. ಒಬ್ಬ ಕ್ರಿಶ್ಚಿಯನ್ರಿಗೆ, ಒಬ್ಬ ಹಿಂದುಳಿದವನಿಗೆ, ಒಬ್ಬ ಅಲ್ಪಸಂಖ್ಯಾತರವನಿಗೆ ಸೆನೆಟ್ಟಿನ ಜಾಗಗಳನ್ನು ಕೊಡುವ ಕಾರಣಕ್ಕಾಗಿ ಶುರುವಾಗುವ ಸಣ್ಣ ಗದ್ದಲ. ಆ ನಂತರದಲ್ಲಿ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿಯವರಿಗೆ ಶುರುವಾಗುವ 6 ಜನ ಅಸಿಸ್ಟೆಂಟ್ ಕಮಿಷನರ್ಗಳನ್ನು ನೇಮಕ ಮಾಡುವ ಸಂಬಂಧ. ವಿಶ್ವೇಶ್ವರಯ್ಯನವರು 6 ಜನರನ್ನು ಬ್ರಾಹ್ಮಣರನ್ನೇ ಬರ್ಕೊಂಬಂದಿರ್ತಾರೆ. ನಾಲ್ವಡಿಯವರು ಇದರಲ್ಲಿ 3 ಜನನ ಬದಲಿಸ್ಕೊಂಡು 3 ಜನನ ಬೇರೆಯವ್ರನ್ನ ಹಾಕೊಂಡು ಬನ್ನಿ, ಬೇರೆ ಬೇರೆ ಒತ್ತಡ ಇದೆ, ಇಂಗ್ಲೆಂಡಿಗೆ ಹೋಗಿ ಓದ್ ಬಂದಿರೋರಿದ್ದಾರೆ, ಹಿಂದುಳಿದವರಲ್ಲೂ ವಿದ್ಯಾವಂತರಿದ್ದಾರೆ, ರೈಟ್ ಮಾಡ್ಕೊಂಡು ಬನ್ನಿ ಅಂತ. 3 ದಿವಸದ ನಂತರ ಮತ್ತೆ ಅದೇ ಪಟ್ಟಿ ತಂದಿಡ್ತಾರೆ. ಸ್ವಾಮಿ ನೀವು ಈ ಸಂಸ್ಥಾನವನ್ನು ಬಿಟ್ಟು ಹೋಗ್ಬೋದು ಅಂತ ಕಳಿಸ್ತಾರೆ. ಗೊತ್ತಾಯ್ತಾ? ಇದು ಚರಿತ್ರೆ. ಅದಕ್ಕೊಂದು ಇನ್ನೊಂದು ಪೂರಕವಾದ ಘಟನೆ ಹೇಳ್ತೀನಿ. ಆ ದಿವಸ ಮೈಸೂರಿನಲ್ಲಿ ಬ್ರಾಹ್ಮಣರ ಸಭೆ ಸೇರುತ್ತೆ. ವಿಶ್ವೇಶ್ವರಯ್ಯರನ್ನ ಕರೆದುಬಿಟ್ಟು ಎಲ್ಲರೂ ಮುಖಂಡರು ಚೀಮಾರಿ ಆಗ್ತಾರೆ. ರೇ ಸ್ವಾಮಿ ಅವ್ರ ರಾಜರ್ರಿ, 6 ಜನ ಅಸಿಸ್ಟೆಂಟ್ ಕಮಿಷನರ್ ಅವ್ರು ಇಷ್ಟ ಬಂದವರಿಗೆ ಕೊಡ್ಲಿ, ನೀವ್ಯಾಕೆ ರಾಜೀನಾಮೆ ಕೊಟ್ರೆ? ನೀವು ಬಿಟ್ಟು ಹೋದ್ರೆ ಮೈಸೂರು ದೇವಾಲಯಗಳ ಕಥೆ ಏನು, ಅವುಗಳನ್ನು ನಂಬಿ ಬದುಕ್ತಾ ಇರುವ ನಮ್ಮ ಕುಟುಂಬಗಳ ಕಥೆ ಏನು ಅಂತ ಗೋಳಾಡ್ತಾರೆ. ನಮ್ಮ ನಿಜವಾದ ವಿರೋಧಿಗಳು ಯಾರು ಅಂದ್ರೆ ಟೆನೆನ್ಸಿ ಆಕ್ಟ್ ಅಲ್ಲಿ ಊರಿನ ಹೆಸರಿನ ಜಮೀನುಗಳನ್ನು ಕಳೆದುಕೊಂಡಿದ್ದಂತ ಆ ಶಾನುಭೋಗರು, ಅವ್ರ ಕುಟುಂಬಗಳೇ ನಮ್ಮ ಎನಿಮಿಗಳು. ಅವರು ಲಿಂಗಾಯತರು ಇರ್ಬೋದು ಅಥವಾ ಜೋಡಿದಾರರು ಯಾವುದೇ ಜಾತಿಯವರು ಇರ್ಬೋದು, ಕುಲಕರ್ಣಿ ಇರ್ಬೋದು, ಕಳಕಂಡವರ ಚರಿತ್ರೆ ಒಂದಿದೆ. ಇವರನ್ನ ಟೆನೆನ್ಸಿ ಆಕ್ಟ್ ತಂದ್ರು. ಇಷ್ಟೇ ಇರಬೇಕು. ಒಂದು ಘಟನೆ ಬಹಳ ಮಹತ್ವದ್ದು. ಬೀಳಗಿ ಕಡೆಯವರು ಯಾರಾದ್ರೂ ಇದ್ರೆ ಅದು ಗೊತ್ತಾಗುತ್ತೆ. ಬೀಳಗಿ ಪಾಟೀಲ್ರು ಅವರು ಮುಂಬೈನಲ್ಲಿ ಕೆಲಸ ಮಾಡ್ತಾರೆ, ಮುಂಬೈನಲ್ಲಿ MP ಆಗಿತ್ತು. ಆದರೆ ದೇವರಾಜ ಅರಸು ಅವರ ಆಡಳಿತದ ವೈಖರಿಯನ್ನು ನೋಡಿ ಅಲ್ಲಿ ರಿಸೈನ್ ಮಾಡಿ ಅವರು ಇವ್ರ ಜೊತೆಗೆ ಬಂದು ಸೇರ್ಕೊಂತಾರೆ. ಪಾಟೀಲ್ರು, ಬೀಳಗಿ ಪಾಟೀಲ್ರು ಅಂತ ಫೇಮಸ್. ಅವ್ರು ಎಷ್ಟು ಮಟ್ಟಿಗೆ ಅಂದ್ರೆ ಅವರ ಖರ್ಚು ವೆಚ್ಚವನ್ನೆಲ್ಲ ತಾವೇ ಸ್ವತಃ ನಿರ್ವಹಿಸ್ತಾ ಇರ್ತಾರೆ. ದೇವರಾಜ ಅರಸು ಅವರ ಖರ್ಚು ವೆಚ್ಚ. ಟೆನೆನ್ಸಿ ಆಕ್ಟ್ ಬಂದಾಗ ಪಾಟೀಲ್ ಒಂದ್ಸರಿ ಅರಸು ಕೇಳ್ತಾರೆ, ಏನ್ರಿ ಪಾಟೀಲ್ರೇ ಇಂಥದ್ದೊಂದು ನಿಯಮ ತರ್ತಾ ಇದ್ದೀವಿ, ನೀನು ನೋಡಿದ್ರೆ 1000 ಎಕರೆ ಜಮೀನು ಇರೋ ಜಮೀನ್ದಾರ, ಏನು ಮಾಡ್ತೀಯಪ್ಪ, ಮೊಟ್ಟ ಮೊದಲು ನಿನಗೆ ಕೂತು ಬರುತ್ತಲ್ಲ. ಸಾಹೇಬ್ರೆ ಅದಕ್ಕೆ ನಾನು ಸಿದ್ಧ ಇದ್ದೀನ್ರಿ ಅಂತ. ಮರುದಿವಸ ಅವ್ರು ಒಂದು ಲೆಟರ್ ಬರ್ಕೊಡ್ತಾರೆ, ನನ್ನ ಜಮೀನು ನನಗೆ ಸರ್ಕಾರಿ
ನಿಯಮದ ಪ್ರಕಾರ ಎಷ್ಟು ಅನುಭವಕ್ಕೆ ಇರಬೇಕು ಅಷ್ಟನ್ನು ಬಿಟ್ಬಿಟ್ಟು ಅಷ್ಟನ್ನು ನಾನು ಕೊಡಲಿಕ್ಕೆ ಫಸ್ಟ್ ಟೆನೆನ್ಸಿ ಆಕ್ಟಿಗೆ ಜಮೀನನ್ನು ಕೊಟ್ಟವರೇ ಪಾಟೀಲ್. ಸಂಜೀವ ಶೆಟ್ಟಿ, ಹುಚ್ಚಮಾಸ್ತಿಗೌಡ, ಸಂಜೀವ ಶೆಟ್ಟಿ ಇವರನ್ನು ನೇಮಕ ಒಬ್ಬ ಕಂದಾಯ ಅಧಿಕಾರಿ ಮತ್ತು ಒಬ್ಬ ಟೆನೆನ್ಸಿ ಆಕ್ಟ್ನ ವಿಶೇಷ ಅಧಿಕಾರಿ ಇವರನ್ನು ನೇಮಕ ಮಾಡ್ತಾರೆ. ಕರಾವಳಿಯಲ್ಲಿ ಇವತ್ತು ಕೂಡ ದೇವರಾಜ ಅರಸು ಅವರನ್ನ ಶತ್ರು ಥರ ನೋಡ್ತಾರೆ. ಅನೇಕ ಲಿಟಿಗೇಷನ್ಸ್ಗಳಿವೆ, ಇನ್ನೂ ನಡೀತಾನೇ ಇವೆ. ಆದರೆ ಈಗ ಭೂಮಿಯ ಕಾಯ್ದೆಗಳ ನಿಯಮಗಳೇ ಸಂಪೂರ್ಣ ಬದಲಾಗಿವೆ. ಆದ್ಮೇಲೆ ನಮಗೆ ಯಾವಾಗಲೂ ನಮ್ಮ ಸೋಷಿಯೋ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಮೂರೂ ಸಂಬಂಧದ ಚರಿತ್ರೆ ಗೊತ್ತಿರಬೇಕು. ನೀವೆಲ್ಲ ಲೀಡರ್ಸು, ನೀವು ಸ್ಪಷ್ಟತೆಯಿಂದ ಇರಬೇಕು. ನೀವು ಸೇಲ್ ಆಗಬಾರ್ದು ಮತ್ತು ಬೇರೆಯವ್ರನ್ನ ಸೇಲ್ ಆಗಿ ಬಿಡಬಾರ್ದು. ಸೇಲಬಲ್ ಗೂಡ್ಸ್ ಅಲ್ಲ ನಾವು. ತುಂಬ ಸುಲಭ ನಮ್ಮನ್ನು ಒಡೆಯುವುದಕ್ಕೆ ಪ್ರಬಲ ಕೋಮಿನವರು ಮತ್ತು ಅವರ ಹತ್ರ ಪ್ರಬಲ ಕೋಮು ಯಾಕಾಗುತ್ತೆ ಗೊತ್ತಾ? ಅವ್ರ ಹತ್ರ ಸಂಪತ್ತಿದೆ, ಹಣ ಇದೆ. ಆದರೆ ಅದಕ್ಕಿಂತ ಅಭಿಪ್ರಾಯ ದೊಡ್ಡದು, ಒಪಿನಿಯನ್. ಹಣಕ್ಕಿಂತ ರಾಜಕಾರಣ ನೋಡಿ, ಭಾರತದಲ್ಲಿ ಒಪಿನಿಯನ್ನಷ್ಟು ಸ್ಟ್ರೆಂತ್ ಆದ ಯಾವುದೂ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ವಿಷಯಗಳನ್ನು ಕೇಳ್ತಾರೆ. 1, ಭೂಮಿಯನ್ನು ರಾಷ್ಟ್ರೀಕರಣ ಮಾಡಿ. 2, ಕೈಗಾರಿಕೆಗಳನ್ನು ರಾಷ್ಟ್ರೀಕರಣ ಮಾಡಿ. ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಿ. ಕೈಗಾರಿಕೆ ಮತ್ತು ದೇವಾಲಯಗಳನ್ನು ರಾಷ್ಟ್ರೀಕರಣ. ಇವು 4 ಮಾಡಿಯಪ್ಪ. ಯಾರಲ್ಲ ಅವರೇನು ಮೀಸಲಾತಿನ ಕೇಳಿದ್ದಾರೆ? ಇವನ್ನ ಮಾಡಲಾರ್ದಕ್ಕೆ ಶೆಡ್ಯೂಲನ್ನು ಕೊಟ್ಟಿದ್ದು. ಇದು ಶೆಡ್ಯೂಲಿನ ಕತೆ. ಈಗ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, ಈಗ ಮತ್ತೆ ಅಲೆಮಾರಿಗಳಿಗೆ 3rd ಶೆಡ್ಯೂಲ್ ಮಾಡಲಿಕ್ಕೆ ಭಾರತ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ. ಹಿಂದುಳಿದವರಿಗೆ ಒಂದು ಪ್ರತ್ಯೇಕವಾದಂತಹ 27% ಮೀಸಲಾತಿ ಮಂಡಲ್ ಕಮಿಷನ್ ದೊಡ್ಡ ರಗಳೆಯ ಕತೆ. ಅದು ಇನ್ನೂ ನಮಗೆ ಸಿಗಬೇಕಾಗಿರುವಂತಹ ಮೀಸಲಾತಿ ಭಾರತದಲ್ಲಿ ಸಿಕ್ಕಿಲ್ಲ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಾವು 70% ಇದ್ದೀವಿ, 27% ರಿಸರ್ವೇಷನ್ಗೆ ಓಡಾಡ್ತಾ ಇದ್ರೆ, ಸ್ಟ್ರೈಕ್ ನಡೀತಾ ಇದ್ರೆ 84-85ರಲ್ಲಿ ಮಾಡಿದವರು ಯಾರು ಗೊತ್ತಾ? ದಲಿತ ಲೀಡರ್ಸ್ಗಳು ಮಾಡಿದ್ದು. ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳನ್ನು ಲೀಡ್ ಮಾಡ್ತಾ ಇದ್ರು. OBC ಅವರೆಲ್ಲ ಕೈ ಕಟ್ಕೊಂಡು ನಿಂತು ನೋಡ್ತಾ ಇದ್ರು. ಸುಮ್ಮನೆ ನೋಡ್ತಾ ಇದ್ರು ಪರವಾಗಿಲ್ಲ, ಈ ದಲಿತರದ್ದು ಭಾಳ ಆಯ್ತು ಕಣೆಯ, ಮೀಸಲಾತಿಯ ಬಗ್ಗೆ ಭಾಳ ಆಯ್ತು ಇವ್ರದ್ದು ಅಂತ ಇವ್ರ ಬಗ್ಗೆ ಇವ್ರು ಹೋರಾಟ ಮಾಡಬೇಕಾಗಿತ್ತು. ಈ OBCಗಳು ಹೆಂಗೆ ಅಂದ್ರೆ ಬೇರೆ ಹೋರಾಟ ಮಾಡಿದ್ರೆ ತಾವು ಉಂತಾರಷ್ಟೇ, ಅಂತ ಸ್ಥಿತಿ. ಅದರ ಚರಿತ್ರೆ ಏನ್ ಗೊತ್ತಾ? ಹಿಂದೆ 1874 ನಾನು ಸ್ವಲ್ಪ ಕಟ್ಟುವಾಗಿ ಮಾತಾಡಿದ್ರೆ ಯಾರು ಬೇಸರ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ನೀವಷ್ಟೇ ಕಾರಣ ಅಲ್ಲ. OBCಗಳು ಹಿಂಗಾಗಿರೋದಕ್ಕೆ ನಾವಷ್ಟೇ ಕಾರಣ ಅಲ್ಲ. ಯಾಕೆ ನಾವಷ್ಟೇ ಕಾರಣ ಅಲ್ಲ ಅಂದ್ರೆ, ಫಸ್ಟ್ ನಮಗೆ ಸಿಕ್ಕಿರುವ ಎಜುಕೇಶನ್ನಿಗೂ ನಮ್ಮ ಜೀವನ ಕ್ರಮಕ್ಕೂ ಸಂಬಂಧ ಇಲ್ಲ. ಒಂದು ಹಸು ಇತ್ತು ಅಂದ್ರೆ ಅವನು ಒಬ್ಬ ವ್ಯಕ್ತಿ ಓದೋದಿಲ್ಲ ಹಿಂದುಳಿದವರಲ್ಲಿ. 2 ಮೇಕೆನ 4 ಕುರಿನ ಇದ್ದು ಅಂದ್ರೆ ಅವನು ಓದಲ್ಲ. ತಮ್ಮ ದರ್ದಿಗೆ ಆ ಮೇಕೆನ ಕುರಿನ ಮಾರಾಟ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮುಂದೇನು ಅವನ ಜೀವನ? ಜಮೀನಿದ್ರೇನ ಅಷ್ಟೋ ಇಷ್ಟೋ ಕೇಳ್ತಾನೆ. ಈಗ ಅದು ದುಸ್ತರ, ಇಲ್ಲ ಸೇಲ್ ಮಾಡ್ತಾನೆ, ಇಲ್ಲಂದ್ರೆ ಬೇರೆ ಮನೇಲಿ ಜೀತ ಮಾಡ್ತಾನೆ. ಹೈಯೆಸ್ಟ್ ಇವತ್ತು ಸಂದಿಗ್ಧದಲ್ಲಿರೋರು OBCಗಳು. ದಲಿತರಲ್ಲಿ ಎಚ್ಚರ ಇದೆ. 70ರ ದಶಕದಲ್ಲೇ ದಲಿತ ಪ್ಯಾಂಥರ್ಸ್ ಅನ್ನುವಂತಹ ಒಂದು ದೊಡ್ಡ ಸಂಘಟನೆ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಹೇಳಲಿಕ್ಕೆ ರೂಪ ಪಡೆದಂತಹ ಒಂದು ರೈಟರ್ಸ್ಗಳ, ಕಲಾವಿದರ, ಚಿಂತಕರ ಒಂದು ದೊಡ್ಡ ಚಾವಡಿ ಅದು. ಅದರ ಮುಖೇನ ಬಹಳ ದೊಡ್ಡ ಬದಲಾವಣೆಗಳಾದವು. ಅವತ್ತು ಎಂಡ ಬೇಡ ಭೂಮಿ ಬೇಕು ಅಂತ ಹೋರಾಟ ಮಾಡಿದ್ರು. ಕೋಲಾರದಿಂದ ವಿಧಾನಸೌಧಕ್ಕೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಬಂದವು, ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಬಂತು, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಸ್ಕೂಲ್ ಇವು ಬಂದಿದ್ದಾವಲ್ಲ. ಇವಕ್ಕೆ ಅವತ್ತಿನ ದಲಿತರ ಹೋರಾಟ ಕಾರಣ. ಯಾವತ್ತು ಹೋರಾಟ ಮಾತ್ರನೇ ಒಳ್ಳೆಯ ಫಲಶ್ರುತಿಯನ್ನು ಕೊಡ್ಬೋದೇ ಹೊರತು ನೀವು ಮಂತ್ರ ಹಾಕಿದ್ರೆ, ಇಲ್ಲಿಂದ ತಿರುಪತಿಗೆ ಹೋಗಿ ಬಂದ್ರೆ ನಿಮಗೇನು ಒಳ್ಳೇದಾಗೋದಿಲ್ಲ. ಒಂದು 5,000 ದುಡ್ಡು 10,000 ದುಡ್ಡು ಖರ್ಚಾಗ್ತಾವೆ ಅಷ್ಟೇ. ಇನ್ನೂ ನೀವು ಮಂದಿರಕ್ಕೋ ದೇವಾಲಯಕ್ಕೋ ಭಕ್ತರಾಗಿದ್ರೆ ಭಕ್ತರಾಗೇ ಇರ್ತೀರಿ ಲೈಫ್. ನಿಮ್ಮನ್ನ ಹಂಗಾರೆ ತಿರುಪತಿ ತಿಮ್ಮಪ್ಪನ ಧರ್ಮಸ್ಥಳ ಮಂಜುನಾಥನ ಉದ್ಧಾರ ಮಾಡ್ಬೇಕಿತ್ತಲ್ಲ, ಮತ್ತೆ ಯಾಕೆ ಹಿಂಗಿದ್ದೀರಿ? ನಾನು ಎಷ್ಟೋ ಸರಿ ನಮ್ಮ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೇಳ್ತೀನಿ, ಏನೇ ನಿನಗೆ ಎಷ್ಟು ರಿಸರ್ವೇಶನ್ ಇದೆ ಅಂದ್ರೆ ಇಲ್ಲ ಸರ್ ಅಂತ.
ರಿಸರ್ವೇಶನ್ ಇರುತ್ತೆ. 2Bಗೆ 15% ರಿಸರ್ವೇಶನ್ ಇದೆ, ಇಲ್ಲ ಅಂತ. 2B ರಿಸರ್ವೇಶನ್ ಅಲ್ಲಿ ಓದುವವ್ರ ಸಂಖ್ಯೆನೇ ಇಲ್ಲ, ಭಾಳ ಅಂದ್ರೆ 3%, 4%. ಇನ್ನು ಉಳಿದವರಿಗೆ ಮತ್ತೆ ಹಂಚ್ತೀವಿ 15%. ಆದರೆ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಒಂದು ಸೀಟಿಗೆ ಅಲ್ಲಿ 200 ಜನದಷ್ಟು ಕಾಂಪಿಟೇಷನ್ ಇರುತ್ತೆ ಓದೋದಕ್ಕೆ. ಯಾರ ಪ್ರಮಾಣ, ಲಿಟ್ರಸಿ ಪ್ರಮಾಣ ಯಾರದ್ದಿದೆ, ಎಲ್ಲಿಯವರೆಗೆ ನಾವು ಲಿಟ್ರಸಿ ಪ್ರಮಾಣ ತಿಳ್ಕೊಳ್ಳೋದಿಲ್ಲ, ಎಲ್ಲಿಯವರೆಗೆ ನಮ್ಮ ಹಸಿವಿನ ಸೂಚ್ಯಂಕವನ್ನು ತಿಳ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ನಮ್ಮ ಬಡತನದ ರೇಖೆ ಎಷ್ಟು ಸ್ಥಾನದಲ್ಲಿದೆ ಅನ್ನೋದು ತಿಳ್ಕೊಳ್ಳಿ. 3 ತಿಳಿಲಿಲ್ಲ ಅಂದ್ರೆ ನಾವು ಉದ್ಧಾರ ಆಗಲ್ಲ. ಇದು ಪ್ರೈಮರಿ ಡಾಟಾ ಅಂತ ಕರಿತೀವಿ ನಾವು, ಪ್ರಾಥಮಿಕ ಅಂಶಗಳು. ಹಿಂದುಳಿದವರು ಯಾರೋ ಒಬ್ಬ ಶ್ರೀಮಂತ ಇದ್ರೆ ಎಲ್ಲರೂ ಶ್ರೀಮಂತರಾಗಿರಲ್ಲ. ಯಾವನೋ ಒಬ್ಬ ಶ್ರೀಮಂತ ಆದ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ, ಅವರು ಉದ್ಧಾರ, ಅವ್ರು ಎಷ್ಟು ಮಟ್ಟಿಗೆ ಶ್ರಮಿಸಿದ್ದಾರೆ ಅದು ಮುಖ್ಯ. ವಿದ್ಯಾಭ್ಯಾಸದ ಪ್ರಮಾಣ ಅಟ್ಟರ್ ಫ್ಲಾಪ್ ಹಿಂದುಳಿದ ವರ್ಗಗಳಲ್ಲಿ. ಓದೋರೇ ಇಲ್ಲ, ಹಿಡ್ಕೊಂಬಂದ್ರು ಓದಲ್ಲ, ಹಿಡ್ಕೊಂಬಂದು ಸೇರಿಸಿದ್ರು ಬಿಟ್ಟು ಹೋಯ್ತವೆ. ಡ್ರಾಪ್ ಔಟ್ಸು, ಒಂದು ಕಾಲಕ್ಕೆ ಡ್ರಾಪ್ ಔಟ್ಸು ನೀವು ಲಂಬಾಣಿ ತಾಂಡದಲ್ಲಿ ಹುಡುಗರು ಓದ್ಸಕ್ಕಾಗ್ತಿರ್ಲಿಲ್ಲ, ಅಥವಾ ದಲಿತರ ಕೇರಿಲಿ ಹುಡುಗರು ಓದ್ಸಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಫುಡ್ ಸೆಕ್ಯೂರಿಟಿ ಇರಲಿಲ್ಲ. ಬಿಸಿ ಊಟ ಬಂದ ತಕ್ಷಣ ಅವರೊಂದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹಿಂದುಳಿದವರು ಕಡಿಮೆ ಆಗಿದೆ. ದಿಸ್ ಈಸ್ ಡಾಟಾ, ಇವತ್ತಿನ ಬರ್ನಿಂಗ್ ಇಶ್ಯೂ. ನಾವು ಯೋಚನೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ, ಇದಕ್ಕೆ ಕ್ರಮ ಕೂಡ ತಗೋಬೇಕು. ದೇವದುರ್ಗ ಅಂತ ಒಂದು ತಾಲೂಕಿದೆ, ಇಡೀ ಈ ರಾಜ್ಯವೇ ಸೃಷ್ಟಿ ಮಾಡಿರೋ ಒಂದು ನರಕ. ಅಪೌಷ್ಟಿಕತೆಯಿಂದ ಹೆಣ್ಮಕ್ಳು 18 ವರ್ಷಕ್ಕೆ 20 ವರ್ಷಕ್ಕೆ ತೀರ ಹೋಗ್ತವೆ, ಇರೋದೇ ಇಲ್ಲ. 20 ವರ್ಷದ ಮೇಲೆ ಯಾರ ಹೆಣ್ಮಕ್ಳು ಉಳಿದಾಳೆ ಅಂದ್ರೆ ಅವಳು ಅದೃಷ್ಟವಂತೆ. ಯಾಕೆಂದ್ರೆ 11-12 ವರ್ಷಕ್ಕೆ ಮದುವೆ ಮಾಡ್ತಾರೆ, 2 ಅಥವಾ 3 4 ಮಕ್ಕಳನ್ನ ಇರ್ತಾಳೆ, ಅಷ್ಟೊಂದು ಒಂದು 20 ವರ್ಷ ಆಗುತ್ತೆ, ಅಪೌಷ್ಟಿಕತೆಯಿಂದ ಸುತ್ತಾಳೆ. ಮಕ್ಕಳು ಅಪೌಷ್ಟಿಕತೆಯಿಂದ ವರ್ಲ್ಡ್ ಬ್ಯಾಂಕ್ ಕರೆದು ಮುಗಿದಿದೆ. ವರ್ಲ್ಡ್ ಬ್ಯಾಂಕ್ ಮೊದಲು ಪೌಷ್ಟಿಕತೆಯನ್ನು ಜಾಸ್ತಿ ಮಾಡಿ ಅಂತ ನಾನು ಆ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆದರೆ ನಾವೇನನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. 1874ರಿಂದ ಮೊಟ್ಟ ಮೊದಲು ಮೀಸಲಾತಿ ಮೈಸೂರು ಸಂಸ್ಥಾನದಲ್ಲಿ ಬಂದದ್ದು. 1 ಮತ್ತು 10ನೇ ಜಾಗವನ್ನು ಬ್ರಾಹ್ಮಣರಿಗೂ 2ರಿಂದ 9 ಬೇರೆಯವರಿಗೂ ಕೊಡಲಿಕ್ಕೆ ಬಂದಿದ್ದು. ಆನಂತರದಲ್ಲಿ 1902ರಲ್ಲಿ ಕೊಲ್ಲಾಪುರ ಮಹಾರಾಜರು ಅತಿ ಹೆಚ್ಚು ಪರ್ಸೆಂಟೇಜನ್ನು 75% ಡಿಪ್ರೆಸ್ಡ್ ಮತ್ತು ದಲಿತ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ವ್ಯವಸ್ಥಿತವಾಗಿ ತಮ್ಮ ಸಂಸ್ಥಾನದಲ್ಲಿ ಜಾರಿ ಮಾಡಿದರು. ಈ 2 ಪ್ರಯೋಗಗಳೇ ಮುಂದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಮೀಸಲಾತಿಯನ್ನು ಕೊಡಮಾಡಲ್ಪಟ್ಟವು. ಮೀಸಲಾತಿ ಅನ್ನೋದು ಯಾರು ಕೂಡ ದಾನ ಅಲ್ಲ. ಮೀಸಲಾತಿ ಪ್ರಜಾಪ್ರಭುತ್ವದ ವೈಜ್ಞಾನಿಕ ಹಂಚಿಕೆಯ ಕ್ರಮ. ಈಗ ನಾವು ನೋಡಿದ್ದೀವಿ, ಈಗ ನಾವೆಲ್ಲ ಕರ್ನಾಟಕದ ಮೀಸಲಾತಿ, ಶೆಡ್ಯೂಲ್ಡ್ ಕಾಸ್ಟ್ ಮೀಸಲಾತಿ, ಅದರ ಪ್ರಮಾಣ, ಅದಕ್ಕಾಗಿ ಏನೇನು ಚರ್ಚೆಗಳು ನಡೆದು, ಹೋರಾಟ ನಡೆದು. ಆದರೆ ಅಲೆಮಾರಿಗಳನ್ನು ಪ್ರತ್ಯೇಕ ಒಂದು ಶೆಡ್ಯೂಲನ್ನು ಸೆಂಟ್ರಲ್ ಮಾಡಲಿಕ್ಕೆ ಓಡಾಡ್ಲಿಕ್ಕೆ 30 ವರ್ಷ ಆಗಿದೆ. ಅಲ್ಲೂ ಆಗಿಲ್ಲ 3rd ಶೆಡ್ಯೂಲು. ಇಲ್ಲಿ ಕೂಡ ಅವರಿಗೆ ಪ್ರತ್ಯೇಕವಾದ 1% ಮೀಸಲಾತಿಯನ್ನು ಕೊಡದೇ ಇರೋವಂಥದ್ದು ತಪ್ಪು ಅನ್ನುವಂಥದ್ದನ್ನು ನಾವೆಲ್ಲರೂ ಅವಾಗಲೇ ಹೇಳಾಗಿದೆ. ಅದನ್ನು ನಾನು ಮತ್ತೆ ಹಳೆದನ್ನು ಕೆದಕ್ತಾ ಇದ್ದೀನಿ ಅಂತ ಯಾರು ತಿಳ್ಕೊಬೇಡಿ. ಆದರೆ ಇನ್ನೂ ದುರಂತ ಯಾವುದು ಅಂದ್ರೆ ಮುಂದಿನ. ನಾನು ಇದನ್ನು ಯಾಕೆ ನೆನಪಿಸ್ತಿದ್ದೀನಿ, ಕೈಯನ್ನು ನೆನಪು ಮಾಡ್ಕೋಬೇಕು. ಎದುರಿಗಿರುವ ಬರ್ನಿಂಗ್ ಇಶ್ಯೂಸ್ನ ಹಿಂದುಳಿದವರ ಮೀಸಲಾತಿ ಈಗ ಸಲ್ಲಿಕೆ ಆಗಿದೆ. ಅದು ಹೆಚ್ಚು ಕಡಿಮೆ ಮೊಯ್ಲಿ ಅವರು 1989ರಿಂದ ಶುರುವಾದ ಒಂದು ಆರಂಭ. ಅದು ಇವತ್ತಿಂದಲ್ಲ, 89ರಿಂದ ಇಲ್ಲಿಯವರೆಗೆ. ಮೊನ್ನೆ ಸಿದ್ದರಾಮಯ್ಯನವರು ತಾವು ಅಧಿಕಾರದಿಂದ ಇಳಿಯುವ ದಿವಸ ಸಲ್ಲಿಕೆ ಮಾಡಿಸ್ಕೊಂಡಿದ್ದಾರೆ. ಅವ್ರದ್ದು ಅಧಿಕಾರ ಮುಗೀತು. ಈಗ ಲಿಂಗಾಯತರು ಮತ್ತು ಒಕ್ಕಲಿಗರು 2A ರಿಸರ್ವೇಷನ್ನ ಬಹುಪಾಲು ಸಿಂಹಪಾಲನ್ನು ಪಡೆದುಕೊಳ್ಳುವಂಥದ್ದು ಖಾತ್ರಿ. ಇದೇನು ಭವಿಷ್ಯ ಅಲ್ಲ, ನನಗಿರುವ ಮಾಹಿತಿಯ ಪ್ರಕಾರ ಹೇಳ್ತೀನಿ. ಏನು 2Aನಲ್ಲಿ ಇದ್ರಲ್ಲ ನೀವು ಹಿಂದುಳಿದವರು, ನೀವೆಲ್ಲರೂ ದಿಕ್ಕಾಪಾಲರು. 15%ನಲ್ಲಿ ಅತಿ ಹೆಚ್ಚು ಲಾಭವನ್ನು ಆ 2 ಜಾತಿಗಳು ಮುಂದೆ ಪಡೀತವೆ. ಅಂದರೆ ಪಾಲಿಟಿಕ್ಸ್ ಇರೋದು ಹೀಗೆ. ಇಲ್ಲಿಂದಲೇ ನಾನು ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಎಲ್ಲಿಯವರೆಗೆ ನೀವು ಯಾರಿಗೆ ಅಧಿಕಾರವನ್ನು ಕೊಡ್ತೀರಿ ಅಲ್ಲಿಯವರೆಗೂ ನಿಮ್ಮ ಕನಸುಗಳು ನನಸಾಗೋದಿಲ್ಲ. ನೀವು ಯಾರಿಗೆ ಅಧಿಕಾರ ಕೊಡ್ತೀರಿ? ಈ ಮೀಸಲಾತಿ 2014ರ ಹೊತ್ತಿಗೆ ಏನಾದರೂ ಬಂದಿದ್ರೆ ಈ ಚಾರ್ಟು
ಕರ್ನಾಟಕದ ರಾಜಕೀಯ ಚಿತ್ರಣನೇ ಬದಲಾಗ್ತದೆ, ಅಥವಾ ನಮ್ಮ ಮೀಸಲಾತಿಯ ವಿಷಯಗಳೇ ಬದಲಾಗ್ತದೆ. ಇದನ್ನು ಬಿಟ್ಕೊಂಡು ಬಂದು ಎಲ್ಲರೂ ತಳ್ಳು ಗಾಡಿ ನೂಕು ಗಾಡಿ ಮಾಡಿದ್ರಿಂದ ಈಗ ಬೇರೆಯವ್ರ ಆಡಳಿತ ಮಾಡುವಾಗ ಇದು ಬೇಕೇ ಇರಲಿಲ್ಲ. ಹಿಂದುಳಿದವರೇ ಬಂದು ಇದರ ಬಗ್ಗೆ ಕಾಳಜಿ ಇದ್ದವ್ರು ಬಂದಾಗ ಜಾರಿ ಆಗಕ್ಕಾಗಲಿಲ್ಲ. ಈಗ ಜಾರಿ ಆಗುತ್ತೆ. ಅದು ಎಷ್ಟು ವಿಕೃತ ರೂಪದಲ್ಲಿ ಆಗ್ಬೋದೋ ಅಷ್ಟು ವಿಕೃತ ರೂಪದಲ್ಲಿ ಆಗುತ್ತೆ. ಯಾಕೆಂದ್ರೆ ನಾನು 2004ರಿಂದ 2008ರವರೆಗೆ ನಾನು ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದೆ. ಪ್ರಾಥಮಿಕವಾದ ಫಾರಮ್ಗಳು ಅವನ್ನೆಲ್ಲ ತಂದಿದ್ದೆ. ಹೆಚ್ಚು ಕಡಿಮೆ 22.5 ಕೋಟಿಯಿಂದ ಶುರುವಾಗಿ ಅದು 180 ಕೋಟಿಯನ್ನು ದಾಟಿ ಆಮೇಲೆ ಮತ್ತೆ 40 ಕೋಟಿಯನ್ನು ದಾಟಿದೆ ಅನ್ನುವಂಥ ಒಂದು ಇತ್ತೀಚಿನ ಮಾಹಿತಿ ಇದೆ. ಡಾಕ್ಟರ್ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ವರದಿಯನ್ನು ಆದಷ್ಟು ಹೆಚ್ಚು ಸೈಂಟಿಫಿಕ್ ಆದಂತಹ ವರದಿ. ನಾನು ಮಿಲ್ಲರ್ ಕಮಿಷನ್ನಿಂದ ಇಲ್ಲಿಯವರೆಗೂ ಎಲ್ಲ ವರದಿಗಳನ್ನು ಅಭ್ಯಾಸ ಮಾಡಿ ಸಂಶೋಧನೆಯನ್ನು ಮಾಡಿ ಭಾಳ ರಿಮಾರ್ಕಬಲ್ ಆದ ಒಂದು ವರದಿ ಅಂದರೆ ಹಾವನೂರು ರೆಸ್ಪೆಕ್ಟ್ ಅವರ್ ಹಾವನೂರನ್ನು ನಾವು ಮೂರು ಕಾರಣಕ್ಕೆ ಗೌರವಿಸಬೇಕು. ಒಂದು, ಹಿಂದುಳಿದವರಿಗೆ ಫಸ್ಟ್ ಮೀಸಲಾತಿಯನ್ನು ಕೊಟ್ಟವರು ಹಾವನೂರು ಕಮಿಷನ್. ಅಲ್ಲಿಯವರೆಗೂ ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ. ಅವರು ಜಾತಿಗಳು, ಸಮುದಾಯಗಳು ಮತ್ತು ವರ್ಗ ಅಥವಾ ಟ್ರೈಬ್ಸ್ ಅಂತ, ಕ್ಯಾಸ್ಟ್, ಟ್ರೈಬ್ಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತ 3 ಭಾಗ ಮಾಡ್ತಾರೆ. ಇದ್ದುದರಲ್ಲಿ ಭಾಳ ಒಳ್ಳೆಯ ಸುದೀರ್ಘವಾದ ವರದಿ, ಅಧ್ಯಯನ ವರದಿ.